ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಾಲ್ಕು ಸಮಾಜದ ಸ್ವಾಮೀಜಿಗಳ ಪಾದಚರಣ ಕಮಲಕ್ಕೆ ನಮಸ್ಕರಿಸ್ತಾ ಈ ಒಂದು ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ರಾಘವೇಂದ್ರ ನಾಯಕ್ ಅವರು ಹೇಳಿದ ಹಾಗೆ ಕೆಲವು ಪಟ್ಟಭದ್ರ ಶಕ್ತಿಗಳು ಈ ನಾಲ್ಕು ಸಮಾಜಗಳು ಅಂದರೆ ಬೋವಿ, ಲಂಬಾಣಿ, ಕೊರಚ ಮತ್ತು ಕೊರಮ ಇವರು ಅಸ್ಪೃಶ್ಯ ಸಮಾಜಕ್ಕೆ ಸೇರಿಲ್ಲ, ಇವರನ್ನ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗಿಬೇಕು ಅಂತ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ನಾಲ್ಕು ಸಮಾಜಗಳು ಪರಿಶಿಷ್ಟ ಜಾತಿಗೆ ಯಾವ ಆಧಾರದ ಮೇಲೆ ಸೇರಿದ್ರು, ಇದರ ಇತಿಹಾಸವೇನು ಅನ್ನೋದನ್ನ ಒಂದು 5 ನಿಮಿಷದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಪ್ರತಿಯೊಬ್ಬರು ಇದನ್ನ ತಿಳ್ಕೋಬೇಕು. ಇದನ್ನ ಪ್ರತಿಯೊಂದು ದಾಖಲೆಗಳನ್ನ ನೋಡಿ ನಾನು ಹೇಳ್ತಾ ಇರೋದು. ಮೊಟ್ಟ ಮೊದಲನೇದಾಗಿ ಇದಕ್ಕೆ 100 ವರ್ಷಗಳ ಇತಿಹಾಸ ಇದೆ. 1917ರಲ್ಲಿ ಅಂದಿನ ಮೈಸೂರು ಮಹಾರಾಜರು ಈ 4 ಸಮುದಾಯಗಳು ತುಂಬಾ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದೆ ಬಿದ್ದಿದ್ದಾರೆ ಅನ್ನೋ ಕಾರಣದಿಂದ ಅವರನ್ನ ಡಿಪ್ರೆಸ್ಡ್ ಕ್ಲಾಸಸ್ ಲಿಸ್ಟ್ ಅಂತ ಅನ್ನೋದಕ್ಕೆ ಸೇರಿಸಿದ್ರು. ಈ ಡಿಪ್ರೆಸ್ಡ್ ಕ್ಲಾಸಸ್ ಲಿಸ್ಟ್ ಅಲ್ಲಿ ಇದ್ದಿದ್ದು ಈ 4 ಸಮುದಾಯ, ಇದ್ರ ಜೊತೆಗೆ ಇನ್ನೆರಡು ಸಮುದಾಯಗಳಿತ್ತು, ಆದಿ ಆಂಧ್ರ ಮತ್ತೆ ಆದಿ ಕರ್ನಾಟಕ, ಮತ್ತೆ ಆದಿ ದ್ರಾವಿಡ, AD ಮತ್ತೆ ನಮ್ಮ 4 ಸಮುದಾಯಗಳು. ಇದಾದ ನಂತರ 1935ರಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಬಂತು. ಆ ಆಕ್ಟ್ ನಲ್ಲಿ ಯಾವ್ದು ಮೊದಲನೇ ಬಾರಿಗೆ 1935ರಲ್ಲಿ ಪರಿಶಿಷ್ಟ ಜಾತಿ ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದ್ರೆ ಏನು ಅನ್ನೋದನ್ನ ಡಿಫೈನ್ ಮಾಡ್ತಾರೆ. ಅದರಲ್ಲಿ ಯಾರು ಡಿಪ್ರೆಸ್ಡ್ ಕ್ಲಾಸಸ್ ಇದ್ರು ಅವರನ್ನ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ನೇಮಕ ಮಾಡ್ತಾರೆ. ಅಂದ್ರೆ ಈ 6 ಸಮುದಾಯಗಳು ಲಂಬಾಣಿ, ಬೋವಿ, ಕೊರಚ, ಕೊರಮ, ಆದಿ ದ್ರಾವಿಡ ಮತ್ತೆ ಆದಿ ಕರ್ನಾಟಕ, ಈ 6 ಸಮುದಾಯಗಳನ್ನ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ 1935ರಲ್ಲಿ ಅದು ಆದೇಶ ಆಗುತ್ತೆ. ನಂತರ 1950ರಲ್ಲಿ ಏನು ರಾಷ್ಟ್ರಪತಿಗಳ ಆದೇಶ ಮಾಡ್ತಾರೆ, ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಇರೋದು ಸಹ ಈ 6 ಸಮುದಾಯಗಳು. ನಂತರ 1956ರಲ್ಲಿ ಕೆಲವು ಏರಿಯಾ ರಿಸ್ಟ್ರಿಕ್ಷನ್ಸ್ ಅಂತ ಬರುತ್ತೆ. 1976ರಲ್ಲಿ ಏರಿಯಾ ರಿಸ್ಟ್ರಿಕ್ಷನ್ಸ್ಗಳನ್ನೆಲ್ಲ ತೆಗೆದಾಕ್ತಾರೆ. ಇದಾದ ನಂತರ 2002ರಲ್ಲಿ ಕೆಲವು ಸಿನಾನಮ್ಸ್ ಅನ್ನ ಸೇರಿಸ್ತಾರೆ. 3 ಜಾತಿಗಳ ಏನು ಬೋವಿ ಸಮುದಾಯದಲ್ಲಿ ಒಡ್ಡರ್ ಮತ್ತೆ 6 ಸಿನಾನಮ್ಸ್ ಅನ್ನ ಸೇರಿಸ್ತಾರೆ. ಅದೇ ರೀತಿ ಬಂಜಾರ ಸಮುದಾಯದಲ್ಲೂ ಸಿನಾನಮ್ಸ್ ನ ಸೇರಿಸ್ತಾರೆ, ಕೊರಚ ಕೊರಮಲ್ಲೂ ಸಿನಾನಮ್ಸ್ ನ ಸೇರಿಸ್ತಾರೆ. ಸೊ ಈ ರೀತಿ 100 ವರ್ಷಗಳ ಇತಿಹಾಸ ಇರುವಂತ ಈ ಸಮಾಜ ಸುಮ್ಮನೆ ಸೇರಿಸಲಿಲ್ಲ ಅವರು ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ. ಇದನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಚರ್ಚೆ ಮಾಡ್ತಾರೆ. ಟಚಬಲ್ಸ್ ನ ಇದರಲ್ಲಿ ಸೇರಿಸಬಹುದಾ ಅಂತ. ಅಂಬೇಡ್ಕರ್ ಅವರೇ ಇದಕ್ಕೆ ಸಮ್ಮತಿ ಕೊಡ್ತಾರೆ, ಈ 4 ಸಮುದಾಯಗಳು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲಿ ಇರಬೇಕು ಅಂತ. ಜೊತೆಗೆ ಇನ್ನೊಬ್ಬ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಮುನಿಸ್ವಾಮಿ ಪಿಳ್ಳೈ ಅಂತ ಇದ್ದಾರೆ, ಅವರು ಸಹ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅವರು ಚರ್ಚೆ ಮಾಡಿ ಈ ಸಮುದಾಯಗಳು ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್ ಅಲ್ಲಿ ಇರಬೇಕು ಅನ್ನೋದನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಅದನ್ನ ಅನುಮೋದನೆ ಮಾಡ್ತಾರೆ. ನಾನೀಗ ಏನೇನು ಹೇಳ್ತಾ ಇದ್ದೀನಿ ಇವೆಲ್ಲನೂ ರೀಸೆಂಟ್ ಆಗಿ 2024ರಲ್ಲಿ ಬಂದಂತಹ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಇವೆಲ್ಲ ಉಲ್ಲೇಖ ಆಗಿದೆ. ಇವತ್ತು ನಾವು ಈ 4 ಸಮುದಾಯಗಳ ಯಾವ ಒಂದು ವಿಷಯದ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಯಾವುದೇ ಸಮುದಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇಲ್ಲ. ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ, ನಮ್ಮ ಅನ್ಯಾಯವನ್ನ ಸರ್ಕಾರಕ್ಕೆ ಮುಟ್ಸೋದ ಬಗ್ಗೆ, ನಮ್ಮ ಕೂಗನ್ನ ಸರ್ಕಾರಕ್ಕೆ ಮುಟ್ಸೋದಕ್ಕೋಸ್ಕರ ಈ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇರೋದು. ತಮಗೆ ಗೊತ್ತಿರೋ ಹಾಗೆ ಆಗಸ್ಟ್ 1, 2024ರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು. ಅದರಲ್ಲಿ ರಾಘವೇಂದ್ರ ನಾಯಕ್ ಅವರು ಹೇಳಿದ ಹಾಗೆ ಒಳ ಮೀಸಲಾತಿಯನ್ನು ಒಂದು ವೇಳೆ ಮಾಡಿದರೆ ಕೆಲವು ಮಾನದಂಡಗಳನ್ನ ಫಿಕ್ಸ್ ಮಾಡಿದ್ರು. ಇಂಗ್ಲಿಷಲ್ಲಿ ಅದನ್ನ ಎಂಪರಿಕಲ್ ಡೇಟಾ ಅಂತ ಹೇಳ್ತೀವಿ. ಎಂಪರಿಕಲ್ ಡೇಟಾ ಮತ್ತೆ ಕ್ವಾಂಟಿಫೈಯಬಲ್ ಡೇಟಾ. ಎಂಪರಿಕಲ್ ಡೇಟಾ ಅಂದ್ರೆ ಒಳ ಮೀಸಲಾತಿಯನ್ನ ಮಾಡಬೇಕಾದ್ರೆ ಯಾರು ಪರಿಶಿಷ್ಟ ಜಾತಿಯ ಕುಟುಂಬಗಳಿದ್ದಾರೆ ಪ್ರತಿಯೊಬ್ಬರ ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ನಂತರ ಅದನ್ನ ಕ್ವಾಂಟಿಫೈಯಬಲ್ ಅಂದ್ರೆ ಅದನ್ನ ಒಂದು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಮಾಡಿ ಒಳ ಮೀಸಲಾತಿಯನ್ನ ಮಾಡಬಹುದು. ಇದರಲ್ಲಿ ಇಂಟರ್ ಕ್ಯಾಸ್ಟ್ ಏನು ಡಿಫರೆನ್ಸಸ್ ಇದೆ ಇವುಗಳನ್ನೆಲ್ಲನೂ ಸುಪ್ರೀಂ ಕೋರ್ಟ್ ತುಂಬಾ ಕ್ಲಿಯರ್ ಆಗಿ ಆದೇಶವನ್ನ ಕೊಟ್ಟಿದೆ.
ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ನಾವು ಅದನ್ನ ಕಂಟೆಸ್ಟ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ನಾವು ಏನು ಹೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದಿಷ್ಟೇ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಇವತ್ತು ಏನು ಸರ್ಕಾರ ಆದೇಶಗಳಾಗಿದೆ ಅದು ಆಗಿದೆಯಾ ಅಂತ ಅಷ್ಟೇ ಕೇಳ್ತಾ ಇರೋದು. ಇದಾದ ನಂತರ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯನ್ನ ನೇಮಕ ಮಾಡಿದ್ರು. ಅವರಿಗೆ ಕೇವಲ 2 ತಿಂಗಳ ಸಮಯ ಕೊಟ್ಟರು. ಹೋದ ವರ್ಷ ಅಂದ್ರೆ 2025ನ ಏಪ್ರಿಲ್ ಮೇ 2 ತಿಂಗಳಲ್ಲಿ ಎಲ್ಲಾ ಕುಟುಂಬಗಳ ಸಮೀಕ್ಷೆಯನ್ನ ಮಾಡಿ ವರದಿಯನ್ನ ಕೊಡಿ ಅಂತ ಹೇಳಿದ್ರು. ಆಗ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಒಂದು ವಿಷಯವನ್ನ ಉಲ್ಲೇಖ ಮಾಡಿದ್ದಾರೆ. ಇದು ಯಾವುದೇ ಒಂದು ಸಮಗ್ರವಾದಂತ ಒಂದು ಸಮೀಕ್ಷೆ ಮಾಡಬೇಕಂದ್ರೆ ಸೆನ್ಸಸ್ ಟೈಮಲ್ಲಿ ನಾವು ಏನು ಸೆನ್ಸಸ್ ಬ್ಲಾಕ್ಗಳನ್ನ ಮಾಡ್ತೇವೆ, ಸೆನ್ಸಸ್ ಮಾಡೋ ಅಂತ ಸಮಯದಲ್ಲಿ ಪ್ರತಿಯೊಂದು ಮನೆಗಳನ್ನ ಗುರುತಿಸ್ತಾರೆ, ಯಾವುದೇ ಒಂದು ಮನೆ ಬಿಟ್ಟೋಗಿರಬಾರ್ದು. ಆ ತರ ಸೆನ್ಸಸ್ ಬೇಕಾದ್ರೆ ಮಾಡಿದ್ರೆ ಇದು ಒಳ್ಳೇದು. ಆದ್ರೆ ನನಗೆ ಕೊಟ್ಟಿರೋದು 2 ತಿಂಗಳ ಸಮಯ, 2 ತಿಂಗಳಲ್ಲಿ ಇವೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಆದ್ರಿಂದ ನಾನು ಸೆನ್ಸಸ್ ಪ್ರಕಾರ ಹೋಗದೆ ನಾನು ಮತದಾರರ ಪಟ್ಟಿಯನ್ನ ತಗೊಂಡು ಮತದಾರರ ಪಟ್ಟಿ ಪ್ರಕಾರ ನಾವು ಸಮೀಕ್ಷೆ ಮಾಡ್ತೇವೆ ಅಂತ ಹೇಳಿದ್ರು. ಇದು ಮಾಡಾದ್ಮೇಲೆ ಏನಾಯ್ತು, ಈ ಎಂಟೈರ್ ರಿಪೋರ್ಟ್ ಅನ್ನ ಕೊಟ್ರು. ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನೀವು ನೋಡಿದ್ರೆ ನಮ್ಮ ಬೋವಿ ಸಮುದಾಯದ ಒಂದು ಇದು ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡಿದಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರೋ ಅಂತ ರಿಪೋರ್ಟ್ ಅಲ್ಲಿ 11,29,000 ಜನ ಇದ್ದಾರೆ. ಅದೇ 2011ರಲ್ಲಿ ಸೆನ್ಸಸ್ ಆಯ್ತು, ಕೇಂದ್ರ ಸರ್ಕಾರದ ಸೆನ್ಸಸ್ ಆಯ್ತು. 2011ರ ಕೇಂದ್ರ ಸರ್ಕಾರದ ಸೆನ್ಸಸ್ ಅಲ್ಲಿ ಬೋವಿ ಸಮಾಜದ ಒಟ್ಟು ಜನಸಂಖ್ಯೆ 11,19,000. 15 ವರ್ಷಗಳ ನಂತರ ನಾಗಮೋಹನ್ ದಾಸ್ ರಿಪೋರ್ಟ್ ಪ್ರಕಾರ ಕೇವಲ 10,000 ಜನಸಂಖ್ಯೆ ಮಾತ್ರ ಜಾಸ್ತಿ ಆಗಿದೆ. ಅಂದ್ರೆ ಇದು ಸರಿಯಾಗಿ ಆಗಿದೆಯಾ? ಅವರೇ ಒಂದು ರಿಪೋರ್ಟ್ ಅಲ್ಲಿ ಹೇಳ್ತಾರೆ, ಡೆಕೇಡಲ್ ಗ್ರೋತ್ ಅಂತ ನಾವು ಹೇಳ್ತೀವಿ. ಅಂದ್ರೆ 10 ವರ್ಷಕ್ಕೆ ದಶಮಾನಗಳಲ್ಲಿ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಒಂದು 10 ವರ್ಷಗಳಲ್ಲಿ ಯಾವುದೇ ಒಂದು ಜಾತಿದು ಅಂದ್ರೆ ವಿಶೇಷವಾಗಿ ಪರಿಶಿಷ್ಟ ಜಾತಿದು ಸುಮಾರು 20% ಅಷ್ಟು ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ 2011 ಸೆನ್ಸಸ್ ನಂತರ 2025ರಲ್ಲಿ ಇದು ಸಮೀಕ್ಷೆ ಆದರೆ ಈ 15 ವರ್ಷದಲ್ಲಿ 30% ಜಾಸ್ತಿ ಆಗಬೇಕು. ಅಂದ್ರೆ ಬೋವಿ ಜನಸಂಖ್ಯೆ 11,19,000 ಇದ್ದಿದ್ದು 14,65,000 ಅಷ್ಟಾಗಬೇಕು, 30% ಅಂದ್ರೆ. ಆದ್ರೆ ಆಗಿರೋದು ಕೇವಲ 10,000 ಮಾತ್ರ. ಸೊ ಇದೇ ರೀತಿ ನಮ್ಮ ಈ 4 ಸಮುದಾಯಗಳನ್ನ ನಾವು ನೋಡಿದಾಗ 2011ರಲ್ಲಿ ನಮ್ಮ ಜನಸಂಖ್ಯೆ 26 ಲಕ್ಷ ಅಂತ ಇದೆ ಕೇಂದ್ರ ಸರ್ಕಾರದ ಸೆನ್ಸಸ್ ಪ್ರಕಾರ. ಅದಕ್ಕೆ ನೀವು 30% ಆಡ್ ಮಾಡಿದ್ರೆ 34 ಲಕ್ಷ ಆಗಬೇಕು. ಆದ್ರೆ 34 ಲಕ್ಷ ಆಗಿಲ್ಲ, ಇದು ಆಗಿರೋದು ಕೇವಲ 28 ಲಕ್ಷ ಮಾತ್ರ. ಅಂದ್ರೆ 6 ಲಕ್ಷ ಜನನ ಬಿಟ್ಟೋಗಿದ್ದಾರೆ. ಸೊ ಇದಲ್ಲದೆ ಇದು ನಮ್ಮೊಂದು 4 ಸಮುದಾಯಗಳಿಗೆ ಮಾತ್ರ ಅಲ್ಲ, ಪರಿಶಿಷ್ಟ ಜಾತಿಯ ಎಲ್ಲಾ ಸಮುದಾಯಗಳಲ್ಲಿ ನಿಖರವಾದ ಜನಸಂಖ್ಯೆ ಇಲ್ಲ. ಒಟ್ಟು ಜನಸಂಖ್ಯೆ ನಾವು ನೋಡಿದಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಪ್ರಕಾರ 1,07,000 ಇದೆ. 2011ರಲ್ಲಿ 1,05,00,000 ಇತ್ತು. ಅಂದ್ರೆ 15 ವರ್ಷಗಳಾದ ಮೇಲೆ ಪರಿಶಿಷ್ಟ ಜಾತಿ ಜನಸಂಖ್ಯೆ ಕೇವಲ 2 ಲಕ್ಷ ಮಾತ್ರ ಜಾಸ್ತಿ ಆಗುತ್ತಾ? ಇದನ್ನು ನಂಬಕ್ ಸಾಧ್ಯ ಇಲ್ಲ. ಅಂದ್ರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಕೇವಲ 2 ತಿಂಗಳು ಕೊಟ್ಟಿರೋದ್ರಿಂದ ಅವರು ಸಮಗ್ರವಾದಂತ ಒಂದು ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದ್ರ ಜೊತೆಗೆ ಇನ್ನ ಕೆಲವು ಮುಖ್ಯವಾದ ಅಂಶಗಳನ್ನು ಏನೇನು ತಪ್ಪಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇದಲ್ಲದೆ ಇನ್ನೊಂದು ಮುಖ್ಯವಾದ ನ್ಯೂನತೆಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು, ಈಗ ಆಲ್ರೆಡಿ ರಾಘವೇಂದ್ರ ನಾಯಕ್ ಅವರು ಹೇಳಿದ್ರು, ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂದ್ರೆ ನಮ್ಮ ಈ 4 ಸಮಾಜಗಳು ಬೇರೆ ಸಮುದಾಯಗಳಿಗೆ ಹೋಲಿಕೆ ಮಾಡದ ಅಂದ್ರೆ ನಾವು ತುಂಬಾ ಮುಂದುವರೆದಿದ್ದೇವೆ ಅಂತ ಹೇಳಿದ್ದಾರೆ. ನಾನು ಕೆಲವು ಅಂಕಿಅಂಶಗಳನ್ನ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಅನಕ್ಷರರು ಅಂದ್ರೆ ಯಾರಿಗೆ ಓದಕ್ಕೆ ಬರಕ್ಕೆ ಬರೋದಿಲ್ಲ ಅವ್ರು ಎಷ್ಟು ಜನ ಇದ್ದಾರೆ ಅಂದ್ರೆ 61ರಿಂದ 70% ಇದ್ದಾರೆ. ನಮ್ಮಲ್ಲಿ ಗ್ರಾಜುಯೇಟ್ಸ್ ಪದವೀಧರರು ಎಷ್ಟು ಜನ ಇದ್ದಾರೆ ಅಂದ್ರೆ 5%ಗಿನ್ನ ಕಡಿಮೆ ಇದ್ದಾರೆ. ಬೇರೆ ಸಮುದಾಯಗಳಲ್ಲಿ 10%ಗಿನ್ನ ಜಾಸ್ತಿ ಇದ್ದಾರೆ. ನಮ್ಮಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಪಡೆದಿರೋರು ಎಷ್ಟು ಜನ ಇದ್ದಾರೆ ಅಂದ್ರೆ 3%ಗಿನ್ನ ಕಡಿಮೆ ಇದ್ದಾರೆ. ಪ್ರೀ ಯೂನಿವರ್ಸಿಟಿ ಪದವಿ ಪೂರ್ವ ಶಿಕ್ಷಣ ಪಡೆದಿರೋರು ಎಷ್ಟು ಜನ ಇದ್ದಾರೆ ಅಂದ್ರೆ 10%ಗಿನ್ನ ಕಡಿಮೆ ಇದ್ದಾರೆ. ಬೇರೆದ್ರಲ್ಲಿ 20-30%ಗಳಿದ್ದಾರೆ ಬೇರೆ ಸಮಾಜದಲ್ಲಿ. ನಾನು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಪದವೀಧರರು ಎಷ್ಟು ಜನ ಇದ್ದಾರೆ ಅಂದ್ರೆ 8.83%. ಬೇರೆ ಸಮಾಜದಲ್ಲಿ 30%, 20% ಇದ್ದಾರೆ. ಇಂಜಿನಿಯರಿಂಗ್ ಪದವೀಧರರು ಎಷ್ಟು ಜನ ಇದ್ದಾರೆ ಅಂದ್ರೆ
ಕೇವಲ 10%, ಬೇರೆ ಸಮುದಾಯಗಳಲ್ಲಿ 30%, ಇನ್ನೊಂದರಲ್ಲಿ 15% ಇದ್ದಾರೆ. MBBS ಓದಿರೋರು ಎಷ್ಟು ಜನ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಕೇವಲ 8%, ಬೇರೆ ಸಮುದಾಯದಲ್ಲಿ 30% ಇದ್ದಾರೆ. ಅದೇ ರೀತಿ MBA MCA ಮಾಡಿರೋರು ನಮ್ಮ ಸಮುದಾಯದಲ್ಲಿ 20% ಇದ್ದಾರೆ, ಬೇರೆ ಸಮುದಾಯದಲ್ಲಿ 30% ಇದ್ದಾರೆ. PhD ಮಾಡಿರೋರು ನಮ್ಮ ಸಮುದಾಯದಲ್ಲಿ ಇರೋರು ಕೇವಲ 5%, ಬೇರೆ ಸಮುದಾಯದಲ್ಲಿ 42% ಇದ್ದಾರೆ. ಇಷ್ಟೆಲ್ಲ ಇದ್ರೂ ನಾವು ಮುಂದುವರೆದಿದ್ದೇವೆ, ಬೇರೆಯವರೆಲ್ಲ ಹಿಂದುಳಿದಿದ್ದಾರೆ ಅಂತ ಆ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಇದೊಂದೇ ಅಲ್ಲ, ನಮ್ಮ ಸಮುದಾಯದ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಯ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನ ಪಡಿತಾರೆ. ಅವ್ರು ಎಷ್ಟು ಜನ ಅಂದ್ರೆ ಕೇವಲ 11%, ಬೇರೆ ಸಮುದಾಯದವರು 25% ಪಡಿತಾ ಇದ್ದಾರೆ. ಇದಲ್ಲದೆ ಪ್ರೀ ಮೆಟ್ರಿಕ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ಯಾರು ಪ್ರವೇಶ ಪಡಿತಾ ಇದ್ದಾರೆ ಅದರಲ್ಲಿ ನಮ್ಮವ್ರು ಕೇವಲ 7%, ಬೇರೆ ಸಮುದಾಯದವರು 28-30%. ಇಷ್ಟೆಲ್ಲ ಇದ್ರೂ ಸಹ ಈ ಅಂಕಿಅಂಶಗಳು ನಾನು ಏನು ಹೇಳಿದೆ, ನಾನು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಲ್ಲ. ಇದು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಅಲ್ಲೇ ಇದೆ ಈ ಅಂಕಿಅಂಶಗಳು. ಆ ರಿಪೋರ್ಟ್ ಅಲ್ಲಿ ಏನಿದೆ ಅದನ್ನೇ ಓದಿದ್ದು. ಈ ತರ ಅವರೇ ಕೊಟ್ಟಿರುವಂತ ರಿಪೋರ್ಟ್ ಅಲ್ಲಿ ಒಂದು ಕಡೆ ಯಾವುದೇ ಎಲ್ಲಾ ಕ್ಷೇತ್ರದಲ್ಲಿ ನಾವು ಹಿಂದುಳಿದಿದ್ದೇವೆ ಅನ್ನೋದು ಅಂಕಿಅಂಶಗಳನ್ನ ಕೊಡ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ಇವರು ಈ 4 ಜಾತಿಗಳು ತುಂಬಾ ಮುಂದುವರೆದಿದೆ, ಅದಕ್ಕೋಸ್ಕರ ಇವ್ರನ್ನ ಡಿ ಗ್ರೂಪ್ಗೆ ಸೇರಿಸಬೇಕು ಅಂತ. ಸೊ ಕೊನೆಯದಾಗಿ ಅವರ ರೆಕಮೆಂಡೇಶನ್ಸ್ ಏನಿದೆ ಅದನ್ನ ನಾನು ಜಸ್ಟ್ ಓದ್ತೇನೆ, 4 ಲೈನ್ಸ್ ಇದೆ. ಇಂದಿಗೂ ಸಹ ಸಮಾಜದಲ್ಲಿ ಶೋಷಣೆಗೆ ಒಳಗಾಗುತ್ತಿರುವ ಸಮುದಾಯಗಳೇ ಇವೆ ಆಗಿದೆ. ಒಂದು ಕಡೆ ಹೇಳ್ತಾರೆ ನಮಗೆ ಇನ್ನೂ ಶೋಷಣೆ ಆಗ್ತಾ ಇದೆ ಅಂತ. ಈ ಜಾತಿಗಳಲ್ಲಿ ಸಾಕ್ಷರತಾ ಪ್ರಮಾಣ ಇತರೆ ಗುಂಪುಗಳಿಗೆ ಹೋಲಿಸಿದರೆ ಉತ್ತಮವಾಗಿದೆ. ತಾಂತ್ರಿಕ ಮತ್ತು ಉನ್ನತ ಶಿಕ್ಷಣದಲ್ಲಿ ABC ಗುಂಪಿಗೆ ಹೋಲಿಸಿದರೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಪ್ರಾತಿನಿಧ್ಯ ದೊರಕಿರುವುದು ಕಂಡು ಬರುತ್ತದೆ. ಒಂದು ಕಡೆ ಅವ್ರು ಹೇಳ್ತಾರೆ ಎಲ್ಲಾ ಕಡಿಮೆ ಇದೆ ಅಂತ, ಇನ್ನೊಂದ್ಸತಿ ಅವ್ರಿಗೆ ಗ್ರೂಪಿಂಗ್ ಮಾಡಬೇಕಾದ್ರೆ ಹೇಳ್ತಾರೆ ಇವ್ರು ಎಲ್ಲದಕ್ಕಿಂತ ಜಾಸ್ತಿ ಇದ್ದಾರೆ ಅಂತ. ಸೊ ಇವೆಲ್ಲ ನಾವು ನೋಡಿದಾಗ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಅವರಿಗೆ ಅಲ್ಪ ಸಮಯ ಕೊಟ್ಟಿರೋದ್ರಿಂದ ಸರಿಯಾಗಿ ನಿಖರವಾದ ಅಂಕಿ ಅಂಶಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಅಂಕಿ ಅಂಶಗಳನ್ನ ಮಾಡಬೇಕಾದ್ರೆ 2 ವರ್ಷ 3 ವರ್ಷ ಬೇಕಾಗುತ್ತೆ. ಕೇಂದ್ರ ಸರ್ಕಾರ ಸೆನ್ಸಸ್ ಮಾಡುತ್ತಲ್ಲ, ಸೆನ್ಸಸ್ ಮಾಡೋದು 3 ವರ್ಷ ಬೇಕಾಗುತ್ತೆ. ಅವ್ರದ್ದು ಕರೆಕ್ಟ್ ಆಗಿರುತ್ತೆ ಅಂಕಿಅಂಶಗಳು. ಈಗ ಆಲ್ರೆಡಿ ಸೆನ್ಸಸ್ ಶುರು ಆಗಿದೆ. ಅದಕ್ಕೆ ನಮ್ಮ ಒಂದು ಸಬ್ಮಿಷನ್ ಏನಂದ್ರೆ ಮುಂದೆ ಸೆನ್ಸಸ್ ಆಗ್ತಾ ಇದೆ, ಈಗ ಕೇಂದ್ರ ಸರ್ಕಾರ ಮಾಡುತ್ತೆ, ನಿಖರವಾದ ಅಂಕಿಅಂಶ ಬರುತ್ತೆ. ಆ ನಿಖರವಾದ ಅಂಕಿಅಂಶದ ಆಧಾರದ ಮೇಲೆ ಒಳ ಮೀಸಲಾತಿಯನ್ನ ಮಾಡಬಹುದೇ ಹೊರತು ಈ ಒಂದು ಫಾಲ್ಟಿ ರಿಪೋರ್ಟ್, ಈ ಒಂದು ಎಲ್ಲ ತಪ್ಪುಗಳಿಂದ ಕೂಡಿರ್ತಕ್ಕಂಥ ರಿಪೋರ್ಟ್ ಆಧಾರದ ಮೇಲೆ ಇದನ್ನ ಒಳ ಮೀಸಲಾತಿ ಮಾಡಿದ್ರೆ ನಮ್ಮ ಸಮುದಾಯಗಳಿಗೆ ಇದು ತುಂಬಾ ತೊಂದರೆ ಆಗುತ್ತೆ, ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ. ಈ ಒಂದು ಅನ್ಯಾಯವನ್ನ ಪ್ರತಿಭಟಿಸೋದಕ್ಕೋಸ್ಕರ ನಾವು ಇವತ್ತು ಎಲ್ಲ ಇಲ್ಲಿ ಸೇರಿದ್ದೇವೆ. ಅದನ್ನ ಸರ್ಕಾರ ಗಮನಿಸಿ ಈಗೇನು 54,000 ಹುದ್ದೆಗಳನ್ನ ಭರ್ತಿ ಮಾಡಕ್ ಹೋಗಿದ್ದಾರೆ, ಅದರಲ್ಲಿ ಇದನ್ನ ಒಳ ಮೀಸಲಾತಿಯನ್ನ ಮತ್ತೆ ಜಾರಿ ಮಾಡಿದ್ರೆ ನಮ್ಗೆಲ್ಲರಿಗೂ ಅನ್ಯಾಯ ಆಗುತ್ತೆ. ಯಾಕಂದ್ರೆ ಅದಕ್ಕೆ ತಳಹದಿ ಇರ್ತಕ್ಕಂಥ ನಾಗಮೋಹನ್ ದಾಸ್ ರಿಪೋರ್ಟ್ ಅಲ್ಲಿ ಇಷ್ಟೆಲ್ಲ ನ್ಯೂನತೆಗಳಿದೆ. ಇದನ್ನ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಈ ರಿಪೋರ್ಟ್ ಅನ್ನ ಯಾರು ಬೇಕಾದ್ರೂ ಓದಬಹುದು. ನಾನು ಏನೇನು ಹೇಳಿದ್ದೀನಿ ಅದೆಲ್ಲ ಅದನ್ನ ನೋಡಿ ಹೇಳ್ತಾ ಇರೋದು. ಆ ಒಂದು ಕಾರಣದಿಂದ ಇವತ್ತಿನ ಈ ಪ್ರತಿಭಟನೆಗೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರಾಜ್. ಧನ್ಯವಾದಗಳು.